ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ದಿವಸವು, ಈ ಸಮಯವು ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರ ಎಂಬ ಯಜ್ಞವನ್ನು ಅರ್ಪಿಸುತ್ತಿದ್ದೇನೆ. ನಿಮ್ಮ ಪ್ರೀತಿಗಾಗಿ ದೇವ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರಿಯರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಅದರಂತೆ ನಡೆದು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ತನ್ನ ಮಕ್ಕಳನ್ನು ಕೂಡ ಅದೇ ರೀತಿ ನಡೆಯುವಂತೆ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರಿಯರೇ, ನಿಮಗೂ ಕೂಡ ನನ್ನ ಈ ದಿವಸದ ನಮಸ್ಕಾರಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿವಸದ ಸಂದೇಶದ ಭಾಗವು ಕೂಡ ಸ್ತ್ರೀಯರ ಅಲಂಕಾರದ ಬಗ್ಗೆ ಭಾಗ 4, ಬಟ್ಟೆಗಳ ಬಗ್ಗೆ ವಿಷಯವಾಗಿದೆ. ಸ್ತ್ರೀಯರ ಅಲಂಕಾರದ ಬಗ್ಗೆ ಭಾಗ 4, ಬಟ್ಟೆಗಳ ಬಗ್ಗೆ ಅಲಂಕಾರದ ವಿಷಯವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಧರ್ಮೋಪದೇಶ ಕಾಂಡ 22ನೇ ಅಧ್ಯಾಯ 5ನೇ ವಾಕ್ಯ. ಧರ್ಮೋಪದೇಶ ಕಾಂಡ 22ನೇ ಅಧ್ಯಾಯ 5ನೇ ವಾಕ್ಯ. ಸ್ತ್ರೀಯು ಪುರುಷ ವೇಷವನ್ನು, ಪುರುಷನು ಸ್ತ್ರೀ ವೇಷವನ್ನು ಹಾಕಿಕೊಳ್ಳಕೂಡದು. ಹಾಗೆ ಮಾಡುವವರು ನಿಮ್ಮ ದೇವರಾದ ಯೆಹೋವನಿಗೆ ಹೇಯರು ಅಂತೇಳಿ. ಇಲ್ಲಿ ನೋಡುವಾಗ ಸ್ತ್ರೀಯರು ಪುರುಷ ವೇಷವನ್ನು ಅಂತೇಳಿ. ಸ್ತ್ರೀಯರು ಆಗ ಪುರುಷ ವೇಷವನ್ನು ಹೇಗೆ ಹಾಕೊಳ್ತಾರೆ ಅಂದರೆ, ಇವತ್ತು ಸ್ತ್ರೀಯನ್ನೇ ದೇವರು ಒಂದು ರೀತಿಯಲ್ಲಿ ಸೃಷ್ಟಿ ಮಾಡಿದ್ದಾರೆ, ಪುರುಷರನ್ನೇ ಒಂದು ರೀತಿಯಲ್ಲಿ ಸೃಷ್ಟಿ ಮಾಡಿದ್ದಾರೆ. ಹಾಗಿರುವಾಗ ಸ್ತ್ರೀಯರಿಗೆ ದೇವರು ಆದಿಯಿಂದಲೇ ಯಾವ ರೀತಿ ಬಟ್ಟೆಯನ್ನು ಕೊಟ್ಟರು, ಆ ಬಟ್ಟೆಯಲ್ಲೇ ಹಾಕಿಕೊಂಡು ಅದರಲ್ಲೇ ಅವರು ಇರಬೇಕು ಹೊರತು ಬದಲಾಗಬಾರದು. ಆದರೆ ಇಲ್ಲಿ ಪುರುಷ ವೇಷ ಅಂತ ಹೇಳುವಾಗ ಅನೇಕರು ಇವತ್ತು ಪಿಕ್ಚರ್ಗಳಲ್ಲಿರ್ಬೋದು, ಧಾರಾವಾಹಿಗಳಿರ್ಬೋದು, ನಾನಾ ರೀತಿಯಲ್ಲಿ ಇರ್ಬೋದು, ಇವತ್ತು ಈಗ ಎಲ್ಲ ಅದೇ ಒಂದು ಮಾಮೂಲಿ ಆಗಿಬಿಟ್ಟಿದೆ. ಅಂದರೆ ಪುರುಷರು ಪ್ಯಾಂಟು, ಶರ್ಟು, ಬನೀನು, ಟೀ ಶರ್ಟನ್ನು ತೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಸ್ತ್ರೀಯರು ಕೂಡ ಏನಾಗಿದ್ದಾರೆ ಅಂದರೆ ಪ್ಯಾಂಟು, ಟೀ ಶರ್ಟು, ಬನೀನು, ಜೀನ್ಸ್ ಪ್ಯಾಂಟು, ಟೈಟ್ ಪ್ಯಾಂಟು ಈ ರೀತಿ ಹಾಕ್ಕೊಂಡು ಇದರಲ್ಲಿ ತಿರುಗಾಡೋರಾಗಿದ್ದಾರೆ. ಇವತ್ತು ಮದುವೆಯಾಗಿ 2 3 ಮಕ್ಕಳಾದರೂ ಕೂಡ ಅದೇ ರೀತಿಯಲ್ಲಿ ತಿರುಗಾಡ್ತಾ ಇದ್ದಾರೆ. ಆಗ ಸ್ತ್ರೀ ಅಂದರೆ ಯಾರು ಅಂತ ಆದಿಕಾಂಡ ನಾವು 2ನೇ ಅಧ್ಯಾಯದಲ್ಲಿ ನೋಡುವಾಗ, 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಇಲ್ಲಿ ಏನಾಗಿದೆ ಅಂದರೆ, ಆದಾಮನು ಹವ್ವಳನ್ನು ಅವರು ತಪ್ಪು ಮಾಡಿ ಬೆತ್ತಲಾಗಿದ್ದಾಗ ಅಡಗಿಕೊಂಡಾಗ ದೇವರು ಹುಡುಕಿಕೊಂಡು ಆದಾಮನನ್ನು ನೀನು ಎಲ್ಲಿರ್ತೀಯಪ್ಪ, ನೀನು ಬೆತ್ತಲಾಗಿದ್ದೆ ಎಂದು ನಿನಗೆ ಹೇಳಿದವರು ಯಾರು ಎಂದು ವಿಚಾರಿಸಿದಾಗ, ನೀನು ನನಗೆ ಕೊಟ್ಟ ಸ್ತ್ರೀ ನನ್ನನ್ನು ವಂಚಿಸಿದಳು ಎಂಬುದಾಗಿ ಆದಾಮನು ದೇವರಿಗೆ ಉತ್ತರವನ್ನು ಕೊಟ್ಟಿದ್ದಾನೆ. ಆಗ ಸ್ತ್ರೀ ಅಂದರೆ ಯಾರನ್ನ ಹೇಳ್ತಾ ಇದ್ದಾನೆ? ಹೆಂಡತಿಯನ್ನು. ಸ್ತ್ರೀ ಅಂದರೆ ಹೆಂಡತಿ, ಮದುವೆಯಾದವಳು ಸ್ತ್ರೀ. ಒಂದು ವೇಳೆ ಎಷ್ಟೇ ವಯಸ್ಸಾದರೂ ಮದುವೆಯಾಗದಿದ್ದರೂ ಅವರು ಕನ್ಯಾ ಸ್ತ್ರೀ ಎಂಬುದಾಗಿ ಅವರಿಗೆ ಹೇಳ್ತಾ ಇದ್ದಾರೆ, ಅಥವಾ ಭಗಿನಿಯರು ಎಂಬುದಾಗಿ ಕರೆಯುತ್ತಾ ಇದ್ದಾರೆ. ಅಥವಾ ಮದುವೆ ಆಗೋದಕ್ಕಿಂತ ಮೊದಲು ಸಣ್ಣ ಪ್ರಾಯದವರಾದರೆ ಅವರನ್ನು ಹುಡುಗಿಯರು ಅಥವಾ ತರುಣಿಯರು ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಸ್ತ್ರೀ ಅಂತ ಹೇಳಿದ ಮಾತ್ರಕ್ಕೆ ಮದುವೆಯಾದ ಸ್ತ್ರೀಯಾಗಿದ್ದಾಳೆ. ಹಾಗೆ ಇಂಥವರು ದೇವರ ನಿಯಮದ ಪ್ರಕಾರ ಮಾತ್ರ ಬಟ್ಟೆಗಳನ್ನು ತೊಟ್ಟುಕೊಂಡು ಇರುವುದು ದೇವರಿಗೆ ಪ್ರೀತಿ ಹೊರತು ಪುರುಷರಾಗಿ ಇವತ್ತು ನಾನಾ ಥರದ ಪ್ಯಾಂಟುಗಳು, ಶರ್ಟುಗಳು, ಬನೀನಿಗಳು ಹಾಕಿಕೊಂಡು ಪುರುಷರಾಗಿ ಮೆರೆಯುವುದು ದೇವರಿಗೆ ಬಹಳ ಬೇಸರವಾಗಿದೆ. ಆದುದರಿಂದ ಹಿರಿಯರ ಪದ್ಧತಿಯಲ್ಲೇ ನಡೆಯಬೇಕಾಗಿದೆ ಎಂಬುದಾಗಿ ಈ ವಚನದ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದಿನ ವಚನಗಳಿಗೆ ನಾವೀಗ ಹೋಗೋಣ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 1 ತಿಮೋತಿ 2ನೇ ಅಧ್ಯಾಯ 9ನೇ ವಚನ. 1 ತಿಮೋತಿ 2ನೇ ಅಧ್ಯಾಯ 9ನೇ ವಚನ. ಹಾಗೆಯೇ ಸ್ತ್ರೀಯರು ಮಾನಸ್ಥರಾಗಿಯೂ ಡಂಬವಿಲ್ಲದವರಾಗಿಯೂ ಇದ್ದು ಮರ್ಯಾದೆಗೆ ತಕ್ಕ ಉಡುಪನ್ನು ಉಟ್ಟುಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇನೆ ಎಂಬುದಾಗಿ ಅಪೊಸ್ತಲನಾದ ಪೌಲನು ತಿಮೊಥೆಯನ ಮೂಲಕ ಸಭೆಗೆ ಇಲ್ಲಿ ಬರೆಸ್ತಾ ಇದ್ದಾನೆ. ಹಾಗೆ ಸ್ತ್ರೀಯರು ಮಾನಸ್ಥರಾಗಿ ಅಂದರೆ ಮಾನ ಮರ್ಯಾದೆಯನ್ನು ಕಾಪಾಡಿಕೊಳ್ಳುವರು. ಆ ಬಟ್ಟೆಯಿಂದಾಗಿ ಸ್ತ್ರೀಯರ ಮಾನ ಮರ್ಯಾದೆ ಉಳಿಸಿಕೊಳ್ಳಬೇಕು ಎಂಬುದಾಗಿ. ಡಂಬವಿಲ್ಲದವರಾಗಿಯೂ, ಆದರೆ ಯಾವುದೇ ಕಾರಣಕ್ಕೂ ಕೂಡ ಇವತ್ತು ನನ್ನಲ್ಲಿ ಇಂಥ ಬಟ್ಟೆ ಇದೆ, ನಾನು ಇಂಥ ಬಟ್ಟೆ ಹಾಕ್ತಾ ಇದ್ದೇನೆ, ಇಷ್ಟು ಚೆನ್ನಾಗಿ ಕಾಣ್ತಾ ಇದ್ದೇನೆ ಅಂತೇಳಿ
ಇವತ್ತು ಏನಾಗಬೇಕಲ್ಲಿ ನಮ್ಮ ಒಂದು ಮರ್ಯಾದೆಯನ್ನು ಕಾಪಾಡಿಕೊಳ್ಳುವಂಥ ಬಟ್ಟೆಯನ್ನು ಹಾಕ್ಕೊಳ್ಬೇಕು. ಅದು ತಪ್ಪಿ ಹೋದರೆ ನಾನಾ ತಿರಿಯದ ಅಲಂಕಾರಗಳು ಬರುವುದು, ಅಲ್ಲಿ ಕೆಟ್ಟು ಹೋಗುವಂಥದ್ದು ಎಂಬುದಾಗಿ ಇದರ ಮಾತಿನ ಅರ್ಥವಾಗಿದೆ. ಇದ್ದು ಮರ್ಯಾದೆಗೆ ತಕ್ಕ ಉಡುಪನ್ನು ಉಟ್ಟುಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇನೆ. ಮರ್ಯಾದೆಗೆ ತಕ್ಕ ಉಡುಪು ಅಂದರೆ ಸ್ತ್ರೀಯರು ಅವರ ಬಟ್ಟೆಯಲ್ಲಿ ಅವರ ಮಾನ ಮರ್ಯಾದೆಯನ್ನು ಕಾಪಾಡಿಕೊಳ್ಳಬೇಕು ಎಂಬುದಾಗಿ ಇದರ ಅರ್ಥ. ಆವಾಗ ಮಾನ ಮರ್ಯಾದೆಯೇ ಇಲ್ಲದಂಥ ಉಡುಪು ಯಾವುದಂದರೆ, ಈಗ ನಾವು ಹಿಂದೆ ಹೇಳಿದ ಹಾಗೆ ಸ್ತ್ರೀಯರು ಪುರುಷ ವೇಷ, ಪ್ಯಾಂಟು, ಶರ್ಟು, ಟೀ ಶರ್ಟು, ಬನೀನು, ನಾನಾ ರೀತಿ ಬಟ್ಟೆಗಳನ್ನು ಹಾಕಿಕೊಂಡು ಇವತ್ತು ಮೆರೀತಾ ಇದ್ದಾರೆ. ಮದುವೆ ಆದವರು, 2-3 ಮಕ್ಕಳಾದವರು ಕೂಡ. ಆವಾಗ ಹಿರಿಯರು ಏನು ಹೇಳ್ತಾರೆ, ನೋಡಪ್ಪ ಮೊದಲಿನ ಕಾಲದಲ್ಲಿ ಹೇಗಿತ್ತು, ಈಗಿನ ಕಾಲದಲ್ಲಿ ನೋಡು, ಅವರಿಗೊಂದು ಮಾನ ಇಲ್ಲ, ಮರ್ಯಾದೆ ಇಲ್ಲ. ಎಂಥ ಬಟ್ಟೆನ, ಮದುವೆಯಾಗಿ 2 ಮಕ್ಕಳಾಗಿದ್ದಾರೆ, 3 ಮಕ್ಕಳಾಗಿದ್ದಾರೆ, ಈಗ ಇಂಥ ಬಟ್ಟೆಯನ್ನು ಹಾಕೊಂಡು ಗಂಡಸರಾಗಿ ಮೆರೀತಾ ಇದ್ದಾರೆ. ಕಾಲ ಎಲ್ಲಿಗೆ ಬದಲಾಯಿತು. ಇವತ್ತು ಈ ಭೂಲೋಕದಲ್ಲಿ ನಾನಾ ರೀತಿ ಕಷ್ಟ, ಸಂಕಟ, ದುಃಖ, ಭೂಲೋಕ ಹೀಗೆ ಆಗಲಿಕ್ಕೆ ಕಾರಣನೇ ಇಂಥವು ಅಂತೇಳಿ ಇವತ್ತು ಕೂಡ ಅನೇಕ ಹಿರಿಯರು ಹೇಳುವುದನ್ನು ಕೇಳಬಹುದು. ನಾನು ಕೇಳಿದ್ದೇನೆ, ಕೇಳುತ್ತಲೇ ಇದ್ದೇನೆ. ಆವಾಗ ಮರ್ಯಾದೆಗೆ ತಕ್ಕಾದ ಉಡುಪು ಯಾವುದಪ್ಪ ಅಂದರೆ, ಇವತ್ತು ಉದಾಹರಣೆಗೆ ಹಿರಿಯರು ಅವರು ಸ್ತ್ರೀಯ ರೂಪಕ್ಕೆ ಅಂದರೆ ವಯಸ್ಸಿಗೆ ಬಂದ ಮೇಲೆ ಸೀರೆಯನ್ನು ಉಟ್ಟುಕೊಳ್ತಿದ್ದರು, ಮೈ ತುಂಬ ಜಂಪರನ್ನು ಹಾಕಿಕೊಳ್ತಾ ಇದ್ದರು, ಲೂಸ್ ಆದ ಜಂಪರ್ಗಳು. ಇದು ಮರ್ಯಾದೆಗೆ ತಕ್ಕಾದ ಉಡುಪು. ಅವರ ಶರೀರವು ಮುಖ ಒಂದು ಬಿಟ್ಟರೆ ಇನ್ನು ಎಲ್ಲಿ ಕಾಣ್ತಾ ಇರುವಂಥದ್ದಿಲ್ಲ. ಆದರೆ ಇವತ್ತಿನ ಬಟ್ಟೆಗಳ ವಿಚಾರದಲ್ಲಿ ಮದುವೆಯಾಗಿ ಈಗಲೇ ಹೇಳಿದಾಗೆ 2-3 ಮಕ್ಕಳಾದರೂ ಕೂಡ ಅವರು ಹಾಕುವ ಬಟ್ಟೆಯನ್ನು ಇವತ್ತು ನಾನು ಹೇಳುವುದಿಲ್ಲ. ಹೇಳಿದರೆ ನನಗೆ ಬಹಳ ಒಂಥರ ಬೇಸರವಾಗ್ತದೆ. ಆದರೆ ಇದೆಲ್ಲವೂ ನಿಮಗೆ ಗೊತ್ತಿದೆ. ಹೇಳೋದಕ್ಕಿಂತ ಮೊದಲೇ ನಾನು ಬಾಯಿಬಿಟ್ಟು ಹೇಳಿದರೆ ನಿಮಗೂ ಕೂಡ ಬೇಸರ ಆಗ್ಬೋದು. ಅರ್ಧ ಮೈಯನ್ನು ಇವತ್ತು ತೋರಿಸಿಕೊಳ್ತಾ ಇದ್ದಾರೆ ಮದುವೆಯಾಗಿ ಮಕ್ಕಳಾದವರು ಕೂಡ, ಮದುವೆ ಆದವರು ಕೂಡ, ಅಥವಾ ಪ್ರಾಯಕ್ಕೆ ಬಂದ ಮೇಲೆ ಒಂದು ಮದುವೆ ಆಗುವ ಹುಡುಗಿಯರು ಕೂಡ. ಆದರೆ ಇದು ಮರ್ಯಾದೆಯನ್ನು ಕಳ್ಕೊಳ್ಳುವಂಥ ಬಟ್ಟೆ ಆಗಿದೆ. ಮೈ ತುಂಬ ಬಟ್ಟೆ. ಉದಾಹರಣೆಗೆ ನಮ್ಮ ದೇಶದಲ್ಲಿ ಅಥವಾ ಇಡೀ ಪ್ರಪಂಚದಲ್ಲಿ ಒಂದು ವರ್ಗದ ಸ್ತ್ರೀಯರನ್ನು ನಾವು ನೋಡೋಣ. ಅವರ 2 ಮುಖ, ಕಣ್ಣುಗಳು ಮಾತ್ರ ಕಾಣ್ತವೆ ಹೊರತು ಇದರಲ್ಲಿ ವಯಸ್ಸಾದವರು ಯಾರು, ಮಧ್ಯ ವಯಸ್ಸಿನವರು ಯಾರು, ಬಹಳ ವಯಸ್ಸಾದವರು ಯಾರು ಅಂತ ಅವ್ರನ್ನ ಕಂಡುಹಿಡಿಯೋದು ಬಹಳ ಕಡಿಮೆ. ಅವರಲ್ಲಿ ಅವರು ಬಹಳ ಅವರ ಇಡೀ ಶರೀರದ ಮಾನ ಮರ್ಯಾದೆಯನ್ನು ಅವರು ಕಾಪಾಡಿಕೊಳ್ತಾರೆ. ದೇವರ ಘನತೆ, ಗೌರವ ಕೂಡ ಉಳ್ಕೊಳ್ತದೆ ಅವರದ್ದು. ಹಾಗಿರುವಾಗ ನೋಡಿ, ಅವರದ್ದು ಇವತ್ತು ನ್ಯಾಯಾಲಯಗಳಲ್ಲಾಗಲಿ, ಪೊಲೀಸ್ ಸ್ಟೇಷನಲ್ಲಾಗಲಿ ಯಾವುದೇ ಒಂದು ಕಂಪ್ಲೇಂಟ್ಗಳು, ವಿಚಾರಗಳು ಬಹಳ ಕಡಿಮೆ ಅಂತೂ ಕಡಿಮೆ. ಅದೇ ಇತರ ಜನಾಂಗಗಳಿಗೆ ನಾವು ಹೋಲಿಸಿದರೆ ಇವತ್ತು ಬಹಳಷ್ಟು ಕೇಸುಗಳು ಇವತ್ತು ಟಿ ವಿಯಲ್ಲಿ ಕಾಣ್ತಾ ಇರ್ಬೋದು, ಫೋನಲ್ಲಿ ಕಾಣ್ತಾ ಇರ್ಬೋದು, ಪೇಪರಲ್ಲಿ ಓದ್ತಾ ಇರ್ಬೋದು, ನ್ಯಾಯಾಲಯಗಳಲ್ಲಿ ಇರೋದನ್ನು ಕಾಣ್ತಾ ಇರ್ಬೋದು. ಕಾರಣ ಈ ಬಟ್ಟೆಯಿಂದ ಮರ್ಯಾದೆಯನ್ನು ಕಳ್ಕೊಳ್ಳುವಂಥದ್ದು. ನಾನಾ ಥರದ ಸ್ಟೈಲು ಬಟ್ಟೆಗಳನ್ನು ಹಾಕಿದಾಗ, ಉದಾಹರಣೆಗೆ ಮದುವೆಯಾಗಿ ಒಂದು 2-3 ಮಕ್ಕಳಾಗಿ ಒಂದು ಮಧ್ಯವಯಸ್ಕಳಾದಾಗ ಈ ರೀತಿ ಪ್ಯಾಂಟು, ಶರ್ಟು, ಟೀ ಶರ್ಟು, ಬನೀನು ಹಾಕ್ಕೊಂಡು ನಾನಾ ಥರದ ಮೇಕಪ್ಗಳನ್ನು ಅಲಂಕಾರ ಮಾಡಿಕೊಂಡಾಗ ಅವರ ಕಣ್ಣು ಏನಾಗ್ತದೆ, ಅವರ ಮೇಲೆ ಇತರರ ಕಣ್ಣು, ಪುರುಷರ ಕಣ್ಣುಗಳು ಬೀಳಬಹುದು. ಅಲ್ಲಿ ಹಾಯ್ ಬಾಯ್ ಅಂತ ಹೇಳಿಕೊಂಡು ಭಾಳ ಚೆನ್ನಾಗಿದೆ ಬಟ್ಟೆ, ನಿಂದು ಭಾಳ ಚೆನ್ನಾಗಿದೆ ಅಂತೇಳಿ ಮಾತಾಡ್ಬೋದು, ಸೆಕೆಂಡ್ ಕೊಡ್ಬೋದು, ಫೋನ್ ನಂಬರ್ ತಗೊಳ್ಬೋದು, ಆಮೇಲೆ ಮೆಸೇಜ್ ಮಾಡ್ಬೋದು, ಎಲ್ಲೆಲ್ಲಿಯೋ ಭೇಟಿ ಆಗ್ಬೋದು. ಕಡೆಗೆ ಅವರ ಮನಸ್ಸು ಬೇರೆ ಕಡೆಗೆ ತಿರುಗಬಹುದು. ಆಮೇಲೆ ಪ್ರಾಣಕ್ಕೆ ಕುತ್ತು ಬರುವಂಥದ್ದು ಕಾರಣ ಈ ಬಟ್ಟೆಯಾಗಿದೆ. ಅದೇ ತನ್ನನ್ನು ತಾನೇ ತಗ್ಗಿಸಿಕೊಂಡು ಹಿರಿಯರ ಸಮ್ಮುಖದಲ್ಲೇ ಹಿರಿಯರ ಹಾಗೆ ಬಟ್ಟೆಯನ್ನು, ಮೈ ತುಂಬ ಬಟ್ಟೆಯನ್ನು, ಸೀರೆ, ಬ್ಲೌಸು, ಜಂಪರಲ್ಲಿ ಮೈ ತುಂಬ ಬಟ್ಟೆಯನ್ನು ಹಾಕ್ಕೊಂಡು ಹೋದರೆ, ತನ್ನನ್ನು ತಾನೇ ತಗ್ಗಿಸಿಕೊಂಡ್ರೆ ಅಂಥವರ ಮೇಲೆ ದೃಷ್ಟಿ ಯಾರದ್ದು ಬೀರುವುದಿಲ್ಲ. ಯಾವಾಗ ಈ ಬಟ್ಟೆಯಲ್ಲಿ ಇತರ ನಾನಾ ಥರದ ಅಲಂಕಾರಗಳಲ್ಲಿ ಮೇಕಪ್ ಮಾಡ್ತಾರೋ ಅದರಿಂದಾಗಿ ಇವತ್ತು ಅನೇಕ ಕಷ್ಟ, ಸಂಕಟ, ದುಃಖಗಳಲ್ಲಿ ಈ ಹುಡುಗಿಯರು, ಈ ಹೆಂಗಸರು ಬೀಳುವಂಥ ಕಾರಣ. ಇತರರ ಮನಸ್ಸನ್ನು ಸೆಳೆಯುವುದಕ್ಕೆ ಅಲ್ಲಿ ಸೈತಾನನು ಕಾರ್ಯ ಮಾಡ್ತಾನೆ. ಇದಕ್ಕೆ ಹೇಳಿದ್ದು ಮರ್ಯಾದೆಗೆ ತಕ್ಕಾದ ಉಡುಪು, ನಿನ್ನ ಶರೀರದ ಅಂಗಾಂಗಗಳ ಹೊರಗಡೆ ತೋರಿಸಬೇಡ ಎಂಬುದಾಗಿ ಅಪೇಕ್ಷಿಸುತ್ತೇನೆ. ಬಟ್ಟೆಯಿಂದಾಗಿ ಜೀವನ ಕೆಟ್ಟು ಹೋಗ್ಬೋದು, ನಾನಾ ಪರಿಸ್ಥಿತಿಯಲ್ಲಿ ಆಗಿ ಹೋಗ್ಬೋದು, ಕೊಲೆ ಆಗ್ಬೋದು. ಕಾರಣ ಬಟ್ಟೆ, ಸೈತಾನನ ಕಾರ್ಯಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಪೌಲ ಹೇಳ್ತಾನೆ,
ಹಾಗೆ ಸ್ತ್ರೀಯರು ಮಾನಸ್ಥಿರರಾಗಿಯೂ ಡಂಬವಿಲ್ಲದವರಾಗಿದ್ದು ಮರ್ಯಾದೆಗೆ ತಕ್ಕ ಉಡುಪನ್ನು ಉಟ್ಟುಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇನೆ. ಎಷ್ಟೇ ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರ, ಹಣ, ವಿದ್ಯೆ, ಉದ್ಯೋಗ ಯಾವುದೇ ಇರಬಹುದು, ಆದರೆ ಬಟ್ಟೆಗಳಲ್ಲಿ ಅಲಂಕಾರ ಮಾಡಿಕೊಳ್ಳಬಾರದು. ಇತರ ಅಲಂಕಾರದ ಬಗ್ಗೆ ಕೂಡ ನಾವು ಹಿಂದಿನ ಸಂದೇಶದಲ್ಲಿ ತಿಳಿದುಕೊಂಡಿದ್ದೇವೆ. ಇವತ್ತು ಒಂದು ಉದಾಹರಣೆಗೆ ಎಲ್ರಿಗೂ ಗೊತ್ತಿದೆ, ಭಾರತ ದೇಶದಲ್ಲಿ ಒಂದು ಉನ್ನತ ಹುದ್ದೆಯಲ್ಲಿರುವಂಥ ನಮ್ಮ ಸಹೋದರಿ ಒಂದು ಸ್ತ್ರೀ, ಇವತ್ತು ಉನ್ನತ ಹುದ್ದೆಯಲ್ಲಿರುವಂಥ ಒಂದು ಸ್ತ್ರೀ ತನ್ನನ್ನು ತಾನೇ ತಗ್ಗಿಸಿಕೊಂಡು ಯಾವ ಒಂದು ಮಟ್ಟಕ್ಕೆ ಇದ್ದಾರೆ ಎಂಬುದನ್ನು ಯೋಚಿಸಬೇಕು ನನ್ನ ಸಹೋದರಿಯರೇ. ಇವತ್ತು ಕೂಡ ನಾವು ಟಿವಿಯಲ್ಲಿ, ಅದನ್ನು ಮೊಬೈಲಲ್ಲಿ ನಾವು ನೋಡ್ತಾ ಇರ್ಬೋದು. ಅವರನ್ನು ಏನಾದರೂ ಬಟ್ಟೆಗಳಲ್ಲಿ ಬದಲಾಗಿದೆಯೋ, ಹಿರಿಯರ ಹಾಗೆ ಇವತ್ತು ಬಟ್ಟೆಯನ್ನು ಹಾಕಿಕೊಂಡು ತನ್ನನ್ನು ತಾನೇ ತಗ್ಗಿಸಿಕೊಂಡಿದ್ದಾರೆ. ಇಡೀ ಭಾರತ ದೇಶಕ್ಕೆ ಉನ್ನತ ಹುದ್ದೆಯಲ್ಲಿರುವಂಥ ಒಂದು ಸ್ತ್ರೀ, ಅವರನ್ನು ಹೇಳಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಆದುದರಿಂದ ಇದು ಇತರರಿಗೆ ಗೊತ್ತಿಲ್ಲ, ಆದರೆ ದೇವರ ದರ್ಶನವಾದ ನಮಗೆ ಆಗುತ್ತಿರುವ ನಮಗೆ, ನಾವು ಇವತ್ತು ದೇವರನ್ನು ತಿಳಿದುಕೊಂಡು ಜೀವಿಸ್ತಾ ಇರುವಂಥ ಹೊರಟ ನಮಗೆ, ನಾವು ಇವತ್ತು ಅಂಥವರಾದ ಸ್ತ್ರೀಯರಾದ ನೀವು ಬಹಳ ಎಚ್ಚರದಿಂದಿರಬೇಕು. ಆದ್ದರಿಂದ ಈ ಬಟ್ಟೆಯಲ್ಲಿ ಕೂಡ ನಾನಾ ರೀತಿ ದೇವರ ಕೋಪವು ಅಂಥವರ ಮೇಲೆ ಬಂದು ಎರಗುತ್ತದೆ. ಆದುದರಿಂದ ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದಿನ ವಚನಕ್ಕೆ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರ, ಹಲ್ಲೆಲೂಯಾ. 1 ಪೇತ್ರ 3ನೇ ಅಧ್ಯಾಯ 1-6. 1 ಪೇತ್ರ 3:1-6. ಅದೇ ರೀತಿಯಾಗಿ ಸ್ತ್ರೀಯರೇ, ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ಅವರಲ್ಲಿ ಕೆಲವರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರೂ ನೀವು ನಿರ್ಮಲವಾಗಿಯೂ ಭಯಭರಿತರಾಗಿಯೂ ನಡೆದುಕೊಳ್ಳುವುದನ್ನು ಅವರು ನೋಡಿ ವಾಕ್ಯೋಪದೇಶವಿಲ್ಲದೆ ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದಾರು. ಆದುದರಿಂದ ನನ್ನ ಸಹೋದರಿಯರೇ, ಖಂಡಿತವಾಗಿ ಗಂಡಂದಿರಿಗೆ ಸರಿಯಾಗಿ ವಿಧೇಯರಾಗಿ ಬಟ್ಟೆಗಳಲ್ಲಿ ಅಥವಾ ಇನ್ಯಾವುದರಲ್ಲಿಯೂ ಅಲಂಕಾರವಿಲ್ಲದೆ ನಿಮ್ಮ ಒಂದು ನಡೆ, ನುಡಿ, ಕ್ರಿಯೆ, ಗುಣಗಳಿಂದ ಗಂಡಂದಿರಿಗೂ ದೇವರ ವಾಕ್ಯೋಪದೇಶ ಇಲ್ಲದೆ ದೇವರಿಂದ ದೂರ ಆದರೂ ಕೂಡ ನಿಮ್ಮ ಒಂದು ಪ್ರೀತಿಯಿಂದ, ನಿಮ್ಮ ಒಂದು ನಡತೆಯಿಂದ ಗಂಡಂದಿರು ಕೂಡ ದೇವರ ಬಳಿಗೆ ಬಂದಾರು ಎಂಬುದಾಗಿ ಪೌಲ್ ಹೇಳ್ತಾನೆ. ಅದು ಇವತ್ತು ಅನೇಕ ಹೆಂಡತಿಯರು ಗಂಡಂದಿರನ್ನು ದೇವರ ಮಾರ್ಗಕ್ಕೆ ನಡೆಸ್ತಾ ಇದ್ದಾರೆ. ಇದೇ ಕಾರಣ. ಜಡೆ ಹೆಣೆದುಕೊಳ್ಳುವುದು, ಚಿನ್ನದ ಒಡವೆಗಳನ್ನು ಇಟ್ಟುಕೊಳ್ಳುವುದು, ವಸ್ತ್ರಗಳನ್ನು ಧರಿಸಿಕೊಳ್ಳುವುದು ಮೊದಲಾದ ಹೊರಗಣ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು. ಬರೀ ಇದರಲ್ಲೇ ಅಲಂಕಾರ ಬೇಡ. ಇದನ್ನು ಹಿಂದಿನ ವಿಚಾರದಲ್ಲಿ ನಾವು ಕೇಳಿದ್ದೇವೆ. ಎಷ್ಟು ಬೇಕಷ್ಟೇ ತಮ್ಮನ್ನು ತಾವೇ ತಗ್ಗಿಸಿಕೊಳ್ಳುವುದು, ಬದಲಾಗಿ ಗಂಡಂದಿರಿಗೆ ವಿಧೇಯರಾಗಿ, ಅವರ ಪ್ರೀತಿಯಾಗಿ, ಎಲ್ಲ ಕೆಲಸಗಳಲ್ಲಿ ಅವರಿಗೆ ವಿಧೇಯರಾಗಿ, ಗಂಡ ಹೆಂಡತಿಯ ಪ್ರೀತಿಯನ್ನು ನೀವು ಹೆಂಡತಿಯರು ಗಂಡಂದಿರಿಗೆ ತೋರಿಸುವವರಾಗಿದ್ದಾಗ ಖಂಡಿತವಾಗಿ ಗಂಡಂದಿರನ್ನು ಬದಲಾಯಿಸಬಹುದು. ಒಳಗನ ಶೃಂಗಾರ ಅಂದರೆ ನಿಮ್ಮ ಭಯ, ಭಕ್ತಿ, ಪ್ರೀತಿ ಇರಲಿ, ಹೊರಗಿನ ಅಲಂಕಾರವು ಬೇಡ ಎಂಬುದಾಗಿ. ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗನ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ಇದು ಶಾಶ್ವತವಾದದ್ದು, ದೇವರ ದೃಷ್ಟಿಗೆ ಬಹು ಬೆಲೆಯುಳ್ಳದ್ದು ಆಗಿದೆ. ನೋಡಿ, ಇದನ್ನೇ ಹಿಂದೆ ಹೇಳಿದ್ದು. ನಡೆ, ನುಡಿ, ಕ್ರಿಯೆ, ಮನಸ್ಸು, ಹೃದಯ ಯಾವಾಗಲೂ ಶುದ್ಧವಾಗಿದ್ದು ಒಳಗೆ ಶುದ್ಧವಾಗಿರಲಿ, ಹೊಳಗಿನ ಅಲಂಕಾರ ಬೇಡ. ಇದರಿಂದ ಗಂಡಂದಿರನ್ನು ಕೂಡ ಬದಲು ಮಾಡಬಹುದು, ಗಂಡಂದಿರನ್ನು ಕೂಡ ಒಳ್ಳೆ ಮನಸ್ಸಿಗೆ ತರಬಹುದು, ದೇವರ ಬಳಿಗೆ ತರಬಹುದು. ಇದು ದೇವರಿಗೆ ಪ್ರೀತಿ ಹೊರತು ಹೊರಗಣ ಈ ಬಟ್ಟೆಗಳ ಅಲಂಕಾರ, ಬೆಳ್ಳಿ ಬಂಗಾರಗಳ ಅಲಂಕಾರ ದೇವರಿಗೂ ಕೂಡ ಕೋಪ ಎಂಬುದಾಗಿದೆ. ಪೂರ್ವಕಾಲದಲ್ಲಿ ದೇವರ ಮೇಲೆ ನಿರೀಕ್ಷೆ ಇಟ್ಟ ಭಕ್ತೆಯರಾದ ಸ್ತ್ರೀಯರು ಸಹ ಹೀಗೆ ತಮ್ಮನ್ನು ಅಲಂಕರಿಸಿಕೊಂಡರು. ಆದರೆ ಏನು ಮಾಡಿದರು? ಹಿಂದಿನ ಕಾಲದ ಸ್ತ್ರೀಯರು ಕೂಡ ಬೆಳ್ಳಿ ಬಂಗಾರ ಬಟ್ಟೆಗಳಲ್ಲಿ ಅಲಂಕಾರ ಮಾಡಿಕೊಳ್ಳಲಿಲ್ಲ. ಬದಲಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಗಂಡಂದಿರನ್ನು ಮೆಚ್ಚಿಸುವರಾದರು, ಗಂಡಂದಿರೊಂದಿಗೆ ನಡೆದರು. ಆದ್ದರಿಂದ ಗಂಡ ಹೆಂಡತಿ ಮಕ್ಕಳು ಪ್ರೀತಿಯಿಂದ ಜೀವಿಸಿ ದೇವರ ಆಶೀರ್ವಾದವನ್ನು ಪಡೆದವರಾದರು. ಅವರು ತಮ್ಮ ತಮ್ಮ ಗಂಡಂದಿರಿಗೆ ಅಧೀನರಾಗಿದ್ದು ಯಾವ ಭೀತಿಗೂ ಗಾಬರಿ ಪಡೆದೆ ಒಳ್ಳೆಯದನ್ನೇ ಮಾಡುವರಾಗಿದ್ದರು. ಯಾವುದೇ ರೀತಿ ಹೆದರಿಕೆ ಇಲ್ಲದೆ ಕಾರಣ ಯಾವುದೇ ಬೆಳ್ಳಿ ಬಂಗಾರ ಬಟ್ಟೆಗಳಿಂದ ಅವರು ಅಲಂಕಾರ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಆದ್ದರಿಂದ ಗಂಡಂದಿರಿಗೆ ಅವರು ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ. ಬದಲಾಗಿ ಗಂಡಂದಿರಿಗೆ ವಿಧೇಯರಾಗಿ ಗಂಡಂದಿರನ್ನು ಮೆಚ್ಚಿಸಿ ಗಂಡಂದಿರನ್ನ ಪ್ರೀತಿಯಲ್ಲಿ ನೋಡಿಕೊಳ್ಳುವವರಾಗಿದ್ದರು. ಆದ್ದರಿಂದ ಒಳ್ಳೆಯದನ್ನೇ ಮಾಡ್ತಾ ಹೋಗ್ತಾ ಇದ್ರು, ಒಳ್ಳೆಯ ದೇವರ ವಾಕ್ಯಕ್ಕೆ ವಿಧೇಯರಾಗ್ತಿದ್ರು. ಆದ್ದರಿಂದ ಗಂಡಂದಿರಿಗೂ ಕೂಡ ಅವರ ಮೇಲೆ ಪ್ರೀತಿ ಬಂತು ಎಂಬುದಾಗಿ ಇದು ಇವತ್ತಿನವರಲ್ಲಿ
ನಮ್ಮಲ್ಲಿ ಕೂಡ ನಡೆಯಬೇಕಾಗಿದೆ. ಸಾರಳು ಹಾಗೆ ಅಬ್ರಹಾಮನಿಗೆ ವಿಧೇಯಳಾಗಿದ್ದು ಅವನನ್ನು ಯಜಮಾನ ಎಂದು ಕರೆದಳು ಎಂದು ಬರೆದಿದೆ. ನೀವು ಸಾರಳ ಕುಮಾರ್ತೆಗಳಾಗಿದ್ದೀರಲ್ಲ. ಸಾರಳು ಗಂಡನನ್ನು ಯಜಮಾನ ಎಂಬುದಾಗಿ ಕರೆದಳು. ಆದರೆ ಇವತ್ತು ಅನೇಕ ಹೆಂಡತಿಯರು ಗಂಡಂದಿರನ್ನ ಯಾವ ರೀತಿ ನಡೆಸಿಕೊಳ್ತಾರೆ, ಬೆಲೆ ಇಲ್ಲ, ಗೌರವ ಇಲ್ಲ ಎಂಬುದಾಗಿ ಗಂಡಂದಿರು ಹಿಂದೆ ಹೋಗಬೇಕು, ಹೆಂಡತಿಯರು ದುಡ್ಡು ಹಿಡ್ಕೊಂಡು ಆ ವ್ಯಾನಿಟಿ ಬ್ಯಾಗು ಪರ್ಸ್ ಹಿಡ್ಕೊಂಡು ಮುಂದೆ ಹೋಗಬೇಕು. ಹೆಂಡತಿ ವ್ಯಾಪಾರ ಮಾಡಿ ಹಿಂದೆ ಗಂಡನ ಕೈಯಲ್ಲಿ ಬ್ಯಾಗ್ ಇರುವಾಗ ಗಂಡನ ಆ ಬ್ಯಾಗಿಗೆ ಹಾಕಬೇಕು, ಗಂಡ ಹಿಂದುಗಡೆಯಿಂದ ಹೋಗಬೇಕು. ಇದಾಗಿದೆ ಇವತ್ತು ಅನೇಕರದು. ಈ ರೀತಿ ಆಗಬಾರದು. ಆದರೆ ಗಂಡನನ್ನು ಯಜಮಾನ ಎಂದು ಕರೆದಳು. ಹಾಗೆ ಸಾರಳ ಹಾಗೆ ನೀವು ಒಂದು ಸ್ತ್ರೀಯರಲ್ಲವೇ, ನೀವು ಒಂದು ಹೆಂಡತಿಯರಲ್ಲವೇ? ಅದೇ ಒಂದು ಗೌರವ ಗಂಡನಿಗೆ ಸಾರಳು ಕೊಟ್ಟಿದ್ದರಿಂದ ಅಬ್ರಹಾಮನ ಸಂತತಿಯನ್ನು ದೇವರು ಬಹಳವಾಗಿ ಇವತ್ತು ಆಶೀರ್ವಾದ ಮಾಡಿದರು. ಅದೇ ರೀತಿ ಇವತ್ತು ನೀವು ಹೆಂಡತಿಯರಾದ ನೀವು ಕೂಡ ಗಂಡಂದಿರೊಂದಿಗೆ ನಡ್ಕೊಳ್ಳುವ ರೀತಿಯನ್ನು ನೋಡಿ ನಿಮ್ಮ ಮಕ್ಕಳು ಅದೇ ಮಾರ್ಗದಲ್ಲಿ ನಡೆದರೆ ಆ ಮಕ್ಕಳು ಕೂಡ ಆಶೀರ್ವಾದವನ್ನು ಹೊಂದುತ್ತಾರೆ ಎಂಬುದಾಗಿ ಈ ವಚನದ ಮೂಲಕ ನಾವು ತಿಳಿದುಕೊಂಡಿದ್ದೇವೆ. ಅನೇಕರು ಇವತ್ತು ತಾಯಿಯಂದಿರು ಗಂಡಂದಿರಿಗೆ ವಿರೋಧವಾಗಿ ನಡೆದುಕೊಂಡಾಗ ಅದನ್ನು ಮಗಳು ನೋಡಿ ಮಗಳನ್ನು ಮದುವೆ ಮಾಡಿಕೊಟ್ಟ ಸ್ಥಳದಲ್ಲಿ ಮಗಳು ಕೂಡ ಅದೇ ಬುದ್ಧಿಯನ್ನು ತೋರಿಸಿ ಅಲ್ಲಿ ನಾನಾ ಥರದ ಹೊಡೆದಾಟ ಬಡದಾಟ ವಾಪಸ್ಸು ಮನೆಗೆ ಬರೋದು, ಡೈವರ್ಸ್. ಕಾರಣ ಅನೇಕ ತಾಯಂದಿರಾಗಿದ್ದಾರೆ. ಕಾರಣ ಹೆಂಡತಿಯ ಹೆಂಡತಿಯು ಗಂಡನೊಂದಿಗೆ ನಡ್ಕೊಳ್ಳುವ ವಿಧೇಯತೆಯನ್ನು ನೋಡಿ ಅದೇ ಬುದ್ಧಿ ತಾಯಿ ಕಳಿತಿ ಪರಿಸ್ಥಿತಿಗೆ ಬರುತ್ತದೆ. ಅದಕ್ಕೆ ದಾವೀದರಸರು ಹೇಳಿದರೆ, ತಾಯಿಯ ಪಾಪ ಅಳಿದು ಹೋಗದಿರಲಿ, ಕೀರ್ತನೆ 109. ಆದ್ದರಿಂದ ನನ್ನ ಸಹೋದರಿಯರೇ ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಮುಂದಿನ ವಚನ ಯಾವುದಪ್ಪ ಅಂದರೆ 1 ಸಮುವೇಲ 16ನೇ ಅಧ್ಯಾಯ 7ನೇ ವಚನ. 1 ಸಮುವೇಲ 16ನೇ ಅಧ್ಯಾಯ 7ನೇ ವಚನ. ಯಾರು ಅಲಂಕಾರವನ್ನು ಮಾಡಿಕೊಂಡು ದೇವರ ವಾಕ್ಯಕ್ಕೆ ಅಲಂಕಾರವನ್ನಾಗಿ ಮಾಡ್ತಾರೋ ಅವರನ್ನು ದೇವರು ತಳ್ಳಿಬಿಟ್ಟಿದ್ದಾರೆ ಎಂಬುದಾಗಿ. ಸಮುವೇಲನೇ, ನೀನು ಅವರ ಅಂದ ಚಂದಗಳನ್ನು ನೀನು ನೋಡಬೇಡ, ಅವನನ್ನು ನಾನು ತಳ್ಳಿಬಿಟ್ಟಿದ್ದೇನೆ. ದೇವರು ಮನುಷ್ಯರ ಹೃದಯವನ್ನು ಪರಿಶೋಧಿಸುವನಾಗಿದ್ದಾನೆ ಎಂಬುದಾಗಿ ಸಮುವೇಲನು 1 ಸಮುವೇಲ 16ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆದ್ದರಿಂದ ದೇವರು ಯಾವುದೇ ಅಂದ ಚಂದಗಳನ್ನು ನೋಡುವುದಲ್ಲ. ಹೃದಯ ಶುದ್ಧ ಇದೆಯೋ, ಮನಸ್ಸು ಶುದ್ಧ ಇದೆಯೋ, ನನ್ನ ವಾಕ್ಯಕ್ಕೆ ವಿಧೇಯರಾಗಿ ನಡೀತಾ ಇದ್ದಾರೋ, ಭಯ ಭಕ್ತಿಯಲ್ಲಿ ಜೀವಿಸ್ತಾ ಇದ್ದಾರೋ, ಗಂಡನಿಗೆ ವಿಧೇಯರಾಗಿದ್ದಾರೋ, ಮಕ್ಕಳನ್ನು ಚೆನ್ನಾಗಿ ಜೀವಿಸೋರಾಗಿದ್ದಾರೋ, 10 ದಶಾಜ್ಞೆಗಳಿಗೆ ಒಳಗಾಗಿದ್ದಾರೋ, ಇದನ್ನೇ ನೋಡುವುದು ಹೊರತು ಇದು ಇಲ್ಲದೆ ಯಾವುದೇ ಬೆಳ್ಳಿ ಬಂಗಾರ ಬಟ್ಟೆಗಳಲ್ಲಿ, ಆ ಅಲಂಕಾರಗಳಲ್ಲಿ, ಗಾಡಿ ಮನೆಗಳಲ್ಲಿ, ಆಸ್ತಿ ಪಾಸ್ತಿ, ಕೋಟಿ ಕೋಟಿ ಹಣಗಳನ್ನು ದೇವರು ಮೆಚ್ಚುವನಲ್ಲ. ಆದರೆ ದೇವರು ಕೊಡಬೇಕಾಗುವುದನ್ನು ಕೊಡುತ್ತಾನೆ. ದೇವರ ವಾಕ್ಯಕ್ಕೆ ವಿಧೇಯರಾಗಿ ಮನಸ್ಸನ್ನು ಶುದ್ಧಗೊಳಿಸಿ ಹೃದಯವನ್ನು ಶುದ್ಧಗೊಳಿಸಿಕೊಂಡು ಹೋಗುವವರನ್ನು ಅಂಥವರನ್ನು ಮಾತ್ರ ದೇವರು ಸ್ವೀಕಾರ ಮಾಡಿದ್ದಾನೆ. ದೇವರನ್ನು ಅರಿತುಕೊಂಡು ಕೂಡ ಅರಿಯದವರ ವಿಷಯ ನಮಗೆ ಬೇಡ. ಈಗ ದೇವರು ದರ್ಶನ ಕೊಟ್ಟಿರುವಂಥ ನಮಗೆ ಖಂಡಿತವಾಗಿ ದೇವರನ್ನು ಅರಿತುಕೊಂಡು ಬೈಬಲನ್ನು ಓದಿಕೊಂಡು ದೇವರ ವಾಕ್ಯವನ್ನು ತಿಳಿದುಕೊಂಡು ಆ ಪರಮಾತ್ಮ ಭಗವಂತನನ್ನು ನಾವು ಅರ್ಥ ಮಾಡಿಕೊಂಡು ಮುಂದೆ ಹೋಗುವಾಗ ಒಂದು ವೇಳೆ ವಾಕ್ಯಕ್ಕೆ ವಿರುದ್ಧವಾಗಿ ಅಲಂಕಾರ ಮಾಡಿಕೊಂಡು ಹೋಗುವುದಾದರೆ ದೇವರು ಅಂಥವರನ್ನು ತಳ್ಳಿಬಿಟ್ಟಿದ್ದಾರೆ. ಪುರುಷರೇ ಸ್ತ್ರೀಯರೇ ಆಗಲಿ, ದೇವರ ಆತ್ಮ ಅವರಲ್ಲಿ ಇಲ್ಲ. ಸೈತಾನ ಅವರನ್ನು ನಡೆಸ್ತಾ ಇದ್ದಾನೆ. ಅವರು ಸೈತಾನಲ್ಲಿ ಇದ್ದಾರೆ ಎಂಬುದಾಗಿ ಮತ್ತಾಯ 4ನೇ ಅಧ್ಯಾಯದಲ್ಲಿ ಇದನ್ನು ನಾವು ಸ್ಪಷ್ಟವಾಗಿ ಓದಿಕೊಳ್ಳಬಹುದು. ಆದ್ದರಿಂದ ನನ್ನ ಸ್ತ್ರೀಯರೇ ಎಲ್ಲವಿರಲಿ, ಅಲಂಕಾರ ಮಾಡಿಕೊಳ್ಳಬಾರದು. ನಿಮ್ಮನ್ನು ನೀವೇ ತಗ್ಗಿಸಿಕೊಂಡು ಮಕ್ಕಳ ಆಶೀರ್ವಾದಕ್ಕೆ ಕೂಡ ನೀವೇ ಕಾರಣರಾಗ್ತೀರಿ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ ಮಗ ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಒಂದು ಸಂದೇಶವನ್ನು ನನ್ನ ಸಹೋದರಿಯರಿಗೆ ನೀವು ತಿಳಿಸೋದಕ್ಕಾಗಿ ಸ್ತೋತ್ರ. ಇದರಲ್ಲಿ ಏನಾದರೂ ಇವರು ಗೊತ್ತಿಲ್ಲದೆಯೋ ತಪ್ಪಿ ಹೋಗಿದ್ದರೆ ಸ್ವಾಮಿ ಅವರನ್ನು ಕ್ಷಮಿಸಿ, ಮುಂದೆ ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರನ್ನು ಆಶೀರ್ವಾದ ಹೊಂದುವಂತೆ ನಿಮ್ಮ ಕರುಣೆ ಪ್ರೀತಿ ಅವರಲ್ಲಿ ಇರಲಿ. ಅವರನ್ನು ನೀವು ಕ್ಷಮಿಸಿರಿ. ಅವರ ಮಕ್ಕಳನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಅದು ಮಾತ್ರವಲ್ಲದೆ ಸಹೋದರಿಯರು ಅನೇಕರಿಗೆ ಇದರ ಬಗ್ಗೆ ಸಾಕ್ಷಿಯನ್ನು ನುಡಿದು ಅವರು ಕೂಡ ನಿಮ್ಮ ಬಳಿಗೆ ಬರುವಂತಾಗಲಿ. ಎಲ್ಲರೂ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತಾಗಲಿ. ನೀವು ಕ್ಷಮಿಸುವ ದೇವರು, ಶಾಂತಿ ಸಮಾಧಾನದ ದೇವರಾಗಿದ್ದೀರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರಿಯರೇ, ನಿಮಗೂ ಕೂಡ ನನ್ನ ಧನ್ಯವಾದಗಳು.